ಸ್ನೇಹಿತರೆ, ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ನೀವೇನಾದರೂ ಕಾರ್ಮಿಕರಾಗಿದ್ದು ನಿಮ್ಮ ಮಕ್ಕಳಿಗೆ ಅಂದರೆ ಹೆಣ್ಣಿಗಾಗಲಿ ಅಥವಾ ಗಂಡಿಗಾಗಲಿ ಈಗಾಗಲೇ ಮದುವೆ ಮಾಡಿದ್ದು ಅಥವಾ ಹತ್ತಿರದಲ್ಲಿಯೇ ಮದುವೆ ತಯಾರಿಯಲ್ಲಿದ್ದರೆ ನಿಮಗಾಗಿ ಸರ್ಕಾರದಿಂದ 50,000 ರೂಪಾಯಿಯಿಂದ ಹಿಡಿದು 60,000 ರೂಪಾಯಿವರೆಗೂ ನಿಮಗೆ ಸಹಾಯಧನ ದೊರೆಯುತ್ತದೆ. ಸ್ನೇಹಿತರೆ, ಬನ್ನಿ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಯೋಜನೆಯ ಉದ್ದೇಶವೇನೆಂದರೆ ಕಾರ್ಮಿಕರ ಕುಟುಂಬದ ಆರ್ಥಿಕ ಹೊರೆ ಕಡಿಮೆ ಮಾಡುವುದು ಮತ್ತು ವಿವಾಹದ ವೇಳೆ ಮೂಲಭೂತ ವೆಚ್ಚಗಳನ್ನು ಪೂರೈಸಲು ಈ ಒಂದು ಯೋಜನೆ ಸಹಾಯವಾಗುತ್ತದೆ. ಕಡಿಮೆ ಆದಾಯವಿರುವ ಕಾರ್ಮಿಕರು ತಮ್ಮ ಮಕ್ಕಳ ಮದುವೆ ವೇಳೆ ಹಣಕಾಸಿನ ಹೊರೆ ಎದುರಿಸುತ್ತಾರೆ. ಈ ಕಾರಣದಿಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಯೋಜನೆಯನ್ನು ಪರಿಚಯಿಸಿ ಕಾರ್ಮಿಕರ ಮಕ್ಕಳ ಮದುವೆಗೆ ಸಹಾಯಧನ ಒದಗಿಸುತ್ತದೆ. ಇದರ ಮೂಲಕ ಕಾರ್ಮಿಕರ ಕುಟುಂಬದ ಜೀವನ ಮಟ್ಟಗಳನ್ನು ಉತ್ತಮಗೊಳಿಸುವುದು ಮತ್ತು ಆರ್ಥಿಕ ಬಲವರ್ಧನೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಯೋಜನೆಯಡಿ ನೀವೇನಾದರೂ ಸಹಾಯಧನ ಪಡೆಯಬೇಕಾದರೆ ಕೆಲವೊಂದು ಷರತ್ತುಗಳನ್ನು ಪೂರೈಸಿರಬೇಕು. ಮೊದಲನೆಯದಾಗಿ, ಅರ್ಜಿದಾರರು ಮಾನ್ಯತೆ ಪಡೆದ ಕಾರ್ಮಿಕ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಹೊಂದಿರಬೇಕು. ಅಂದರೆ ನೀವು ಕಾರ್ಮಿಕರ ಕಾರ್ಡ್ ಮಾಡಿಸಿ 1 ವರ್ಷ ಪೂರ್ಣಗೊಂಡಿರಬೇಕು. ಕಾರ್ಮಿಕರು ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸದಸ್ಯರಾಗಿರಬೇಕು. ಕಾರ್ಮಿಕರು ಕನಿಷ್ಠ 1 ವರ್ಷ ಸೇವೆ ಮಾಡಿರಬೇಕು ಅಥವಾ ನಿರಂತರವಾಗಿ ಕೆಲಸ ಮಾಡುತ್ತಿರುವ ದಾಖಲೆಯು ಅವಶ್ಯಕವಾಗಿರುತ್ತದೆ. ವಿವಾಹವು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಥವಾ ಯಾವುದೇ ಮಾನ್ಯತಾ ಧರ್ಮೀಯ ವಿಧಿಯಂತೆ ನಡೆದಿರಬೇಕು. ಮದುವೆ ನಡೆದ ನಂತರ 1 ವರ್ಷದೊಳಗೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಈ ಒಂದು ಯೋಜನೆಯಲ್ಲಿ ಪುತ್ರನ ವಿವಾಹಕ್ಕಾದರೆ 50,000 ರೂಪಾಯಿ, ಪುತ್ರಿಯ ವಿವಾಹಕ್ಕಾದರೆ 60,000 ರೂಪಾಯಿ ದೊರೆಯುತ್ತದೆ. ಇನ್ನು ಆ ವಾರ್ಷಿಕ ಆದಾಯ 1,80,000ಕ್ಕಿಂತ ಕಡಿಮೆ ಆಗಿರಬೇಕು. ಇನ್ನು ಈ ಮೊತ್ತವನ್ನು ನೇರವಾಗಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಈ ದಾಖಲೆಗಳು ಜೊತೆಗೆ ಲಗತ್ತಿಸಬೇಕು. ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್, ಅರ್ಜಿದಾರರ ಮತ್ತು ಮದುವೆಯಾದವರ ಆದ್ಯತೆ ದಾಖಲಿಸಲು ಆಧಾರ್ ಕಾರ್ಡ್ ಇರಬೇಕು. ವಿವಾಹದ ದೃಢೀಕರಣಕ್ಕಾಗಿ ಮದುವೆ ಪ್ರಮಾಣ ಪತ್ರ ಇರಬೇಕು ಮತ್ತು ಬ್ಯಾಂಕ್ ಖಾತೆಯೂ ಇರಬೇಕು. ಕುಟುಂಬದ ಆದಾಯ ದೃಢೀಕರಣಕ್ಕಾಗಿ ರೇಷನ್ ಕಾರ್ಡ್, BPL ಅಥವಾ APL. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ವಿಧಾನಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕ ಸೇವಾ ಕೇಂದ್ರ ಈ ಕಚೇರಿಯಲ್ಲಿ ಅರ್ಜಿ ನಮೂನೆ ಪಡೆದುಕೊಳ್ಳಿ. ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ಸಮೀಪದ ಕಾರ್ಮಿಕ ಕಲ್ಯಾಣ ಕಚೇರಿಗೆ ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಆನ್ಲೈನ್ನಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಅರ್ಜಿ ಸಲ್ಲಿಸಲು ಮದುವೆಯಾದ ದಿನಾಂಕದಿಂದ 1 ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು. ಮದುವೆಯ ನಂತರ ಅರ್ಜಿ ಸಲ್ಲಿಸಿದ 3 ತಿಂಗಳ ಒಳಗೆ ಸಹಾಯಧನವನ್ನು ನಿಮಗೆ ಬಿಡುಗಡೆ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ ಅಥವಾ ಸಮೀಪದ ಕಚೇರಿಗೆ ನೀವು ಭೇಟಿ ನೀಡಬಹುದು. ಈ ಒಂದು ವೆಬ್ಸೈಟ್ ಮತ್ತು ಹೆಲ್ಪ್ಲೈನ್ ನಂಬರನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಕೊಟ್ಟಿರ್ತೇನೆ. ಹಾಗೆಯೇ ಸ್ಕ್ರೀನ್ ಮೇಲೆ ಕೂಡ ನಾನು ಕೊಟ್ಟಿರುತ್ತೇನೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ನಿಮ್ಮ ಒಂದು ಗಂಡು ಮಗು ಅಥವಾ ಹೆಣ್ಣು ಮಗುವಿಗೆ ಮದುವೆಯಾಗಿದ್ದು ಅಥವಾ ಇನ್ನೇನು ಹತ್ತಿರದಲ್ಲಿ ಮದುವೆ ಇದ್ದರೆ ನೀವು ಮದುವೆ ಮುಗಿಸಿ ಈ ಎಲ್ಲ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸಹಾಯಧನವನ್ನು ಪಡೆದುಕೊಂಡು ನಿಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ಇದುವರೆಗೆ ನೀವು ನೋಡಿರುವುದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಕಾರ್ಮಿಕರಾಗಿದ್ದಲ್ಲಿ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ.